ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ನಾನು ದೊಡ್ಡ ಭಾಷಣಗಾರ ಅಲ್ಲ, ಹೇಗೆ ಕೇಳಿ ನಾನೊಬ್ಬ ರಾಜಕಾರಣಿ ಅಷ್ಟೇ. ಇವತ್ತು ಅಧಿಕೃತವಾಗಿ ಮಾತಾಡ್ತಕ್ಕಂಥ ವೇದಿಕೆಯ ಗಣ್ಯರು, ಮುಖ್ಯವಾಗಿ ಡಾಕ್ಟರ್ ಸಿ ಜಯ ಬಸವಾನಂದ ಸ್ವಾಮೀಜಿಯವರು ಅವರ ಮಾತನ್ನು ನೀವು ಕೇಳಲಿಕ್ಕಿದ್ದೀರಿ. ಹಾಗೆಯೇ ಈಗಾಗಲೇ ನಾನು ಬರುವಾಗ ತಡ ಆಗಿದೆ. ನಾನು ಬರೋದಕ್ಕಿಂತ ಪೂರ್ವದಲ್ಲಿ ನಮ್ಮ ರೆವರೆಂಡ್ ಫಾದರ್ ಡೊಮಿನಿಕ್ ವಾಸ್ ಅವರು ಭಾಳ ಅತ್ಯುತ್ತಮವಾಗಿ ಎಲ್ಲವನ್ನು ಕರಾರುವಕ್ಕಾಗಿ ತಿಳಿದುಕೊಂಡು ಸುಂದರವಾಗಿ ಮಾತಾಡಿದ್ದಾರೆ. ಬಹುಶಃ ಎನ್ಲೈಟನ್ ಸ್ಪೀಚ್ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಅದೇ ರೀತಿಯಲ್ಲಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ರಘುದ್ದೀನ್ ಕುದ್ರೋಳಿಯವರು ನನ್ನನ್ನು ಬರಬೇಕು ಅಂತೇಳಿ ಪ್ರೀತಿಯಿಂದ ಆಹ್ವಾನಿಸಿದ್ದಾರೆ. ಬಹುಶಃ ಯಾರೊಬ್ಬರು ಅತಿಥಿ ಕರೆಸಬೇಕು ನನ್ನಲ್ಲಿ ಕೇಳಿಕೊಂಡ್ರೆ ಅವರು ಬರಲಿಲ್ಲ. ಬಹುಶಃ ಅದಕ್ಕಾಗಿ ನನ್ನನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ರೂಢಿಸಿಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ಅವರಿಗೆ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಮುಖ್ಯವಾಗಿ ಈ ಒಂದು ಸಭೆಯ ಸಮಾರಂಭದ ಅಧ್ಯಕ್ಷತೆಯನ್ನು ಅಬ್ದುಲ್ ಸಲಾಂ ಕುತ್ತಿಗೆಯವರು ವಹಿಸಿಕೊಂಡಿದ್ದಾರೆ. ಅವರು ಈ ಟೌನ್ ಹಾಲ್ನಲ್ಲಿ ಇನ್ನೊಂದು ಮಹತ್ವದ ಕಾರ್ಯಕ್ರಮವನ್ನು ದೊಡ್ಡ ರೀತಿಯಲ್ಲಿ ಹಮ್ಮಿಕೊಂಡಿದ್ದರು. ಅನೇಕ ವಿಷಯಗಳ ಚರ್ಚೆ ಆದಾಗ ನನ್ನ ಒಂದು ಉಪಸ್ಥಿತಿ ಇತ್ತು ಅಷ್ಟೇ. ಬಹುಶಃ ಇವತ್ತು ಕೂಡ ನನ್ನ ಉಪಸ್ಥಿತಿ, ಇವತ್ತು ನಿಮ್ಮ ಕಾರ್ಯಕ್ರಮದ ವಿಚಾರಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಸಂದರ್ಭದಲ್ಲಿ ನನ್ನದೊಂದು ಉಪಸ್ಥಿತಿ ಅದು ನನಗೆ ಗೌರವ ತರ್ತದೆ ಅಂತ ನಾನು ತಿಳ್ಕೊಂಡೆ. ಅದಕ್ಕಾಗಿ ಈ ಗೌರವ ಉಪಸ್ಥಿತಿಯಲ್ಲಿ ನಾನು ಇದ್ದೇನೆ ಅಂತ ಅಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಇವತ್ತು ವೇದಿಕೆಯಲ್ಲಿ ನಮ್ಮ ರಾಜ್ಯಸಭಾ ಸದಸ್ಯರು ಅವರು ಕೂಡ ನನ್ನ ಹಾಗೇನೆ ಒಂದು ರಾಜಕೀಯ ಧುರೀಣರು, ಹಿರಿಯ ರಾಜಕಾರಣಿ ಜಿಲ್ಲೆಯಲ್ಲಿ. ಬಹುಶಃ ಅವರನ್ನು ಕೂಡ ಈ ವೇದಿಕೆಯಲ್ಲಿ ಕರೆಸಿದ್ದೀರಾ. ಅದೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆದ್ಯಗಣ್ಯ ಮಾನ್ಯರೇ, ಈ ಸಂಘಟನೆಯ ಪ್ರಮುಖರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬುದ್ಧಿಜೀವಿ ಬಂಧು ಭಗಿನಿಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ವರ್ತಮಾನ ಸಂದರ್ಭದಲ್ಲಿ ಈ ರೀತಿಯ ಒಂದು ಚರ್ಚೆಗಳು ಅಗತ್ಯ ಇದೆ. ಅಪನಂಬಿಕೆಗಳು ಜನರನ್ನು ಸಮಾಜದ ದೂರ ತೆಗೆದುಕೊಂಡು ಹೋಗ್ತದೆ. ಸತ್ಯದ ಅರಿವು ನಮಗೆ ಆಗೋದಿಲ್ಲ. ಸುಳ್ಳುಗಳೇ ವಿಜೃಂಭಿಸ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಸತ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಮಹನೀಯರು, ಅದರಲ್ಲಿ ಗಾಂಧೀಜಿಯವರು ಕೂಡ ಒಬ್ಬರು. ಅವರ ಮೇಲೆ ಅನೇಕ ಅಪನಂಬಿಕೆಯ ಸುದ್ದಿಗಳು ಆಡಿಸ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಆದರೆ ಯಾರನ್ನು ಬಿಡುವುದಿಲ್ಲ ಅನ್ನುವಂಥ ಸಮಾಜದಲ್ಲಿ ಅಪನಂಬಿಕೆಗಳನ್ನು, ಅವಿಶ್ವಾಸಗಳನ್ನು ಸೃಷ್ಟಿಸ್ತಕ್ಕಂಥ ಜನ ಇರುವಂಥ ಈ ಕಾಲಘಟ್ಟದಲ್ಲಿ ಅಪನಂಬಿಕೆ ಮತ್ತು ಅವಿಶ್ವಾಸಗಳನ್ನು ದೂರ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಮಹತ್ವ ಇದೆ ಅಂತ ನಾನು ಭಾವಿಸ್ತೇನೆ. ಇಸ್ಲಾಂ ಧರ್ಮ ಬಹುಶಃ ಜಗತ್ತಿನಲ್ಲಿ ಒಂದು ದೊಡ್ಡ ಧರ್ಮವಾಗಿದ್ಕೊಂಡು ಇಂಡೋನೇಷ್ಯಾ ದೇಶವೊಂದನ್ನು ಬಿಟ್ಟರೆ ಅತ್ಯಂತ ಹೆಚ್ಚು ಮುಸ್ಲಿಮರಿರ್ತಕ್ಕ ಇನ್ನೊಂದು ದೇಶ ಭಾರತ. ಅನೇಕ ಮುಸ್ಲಿಂ ರಾಷ್ಟ್ರಗಳಿವೆ. ನಾವು ಲೆಕ್ಕಾಚಾರದಲ್ಲಿ ಮುಸ್ಲಿಂ ರಾಷ್ಟ್ರಗಳ ಲೆಕ್ಕಕ್ಕೆ ಹಾಕ್ತೀವಿ. ಆದರೆ ಸತ್ಯ ಏನು ಅಂತ ಹೇಳಿದ್ರೆ ಭಾಳಷ್ಟು ಜನಕ್ಕೆ ಅದರ ಅರಿವಿಲ್ಲ. ಇವತ್ತು ಪ್ರವಾದಿಯವರ ಅರಿವನ್ನು ಮಾಡುವಂಥ ಜೊತೆಯಲ್ಲಿ ನಾವು ಎಷ್ಟು ಏನು ಅಂತ ಹೇಳೋದನ್ನು ಕೂಡ ಬಹುಶಃ ತಿಳಿದುಕೊಳ್ಳೋ ಜನ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಇಸ್ಲಾಂ ಧರ್ಮವನ್ನು ಅನುಸರಿಸಿಕೊಂಡು ಬರ್ತಕ್ಕಂಥ ಅವ್ರ ಪೈಕಿ ಇಂಡೋನೇಷ್ಯಾ ದೇಶ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರ್ತಕ್ಕ. ಅದನ್ನು ಬಿಟ್ಟರೆ ಅತ್ಯಂತ ಹೆಚ್ಚು ಮುಸ್ಲಿಮರಿರ್ತಕ್ಕ ಇನ್ನೊಂದು ದೇಶ ಭಾರತ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮುಸ್ಲಿಮರಿರ್ತಕ್ಕ ಇನ್ನೊಂದು ದೊಡ್ಡ ದೇಶ ಭಾರತ. ಈ ಭಾರತದಲ್ಲಿ ಇಲ್ಲಿಯ ಇಸ್ಲಾಂ ಧರ್ಮದ ಅನುಯಾಯಿಗಳಿಗೆ ಎಲ್ಲರ ಜೊತೆ ಯಾವ ಹಕ್ಕುಗಳಿದೆ ಅವರ ಜೊತೆ
ಎಲ್ಲರಿಗೂ ಹಕ್ಕು ಇದೆ. ಸಂವಿಧಾನ ಅದನ್ನು ಕಲ್ಪಿಸಿಕೊಟ್ಟಿದೆ. ಭಾರತದ ಸಂವಿಧಾನಕ್ಕೆ ಒಂದು ವಿಶೇಷವಾದ ಮಾನ್ಯತೆ, ಗೌರವ ಇದೆ. ಅದರ ಅನುಸಾರವಾಗಿ ನಾವು ಬದುಕಬೇಕಾಗಿದೆ. ಆದರೆ ಕೆಲವು ಸಾರಿ ಸಂವಿಧಾನದ ಬಗ್ಗೆನೂ ಕೂಡ ಅಪಮನ್ನಿಗೆ ಸೃಷ್ಟಿಸ್ತಕ್ಕ ಜನ ಇದ್ದಾರೆ. ಆದ್ದರಿಂದಾಗಿ ಇವತ್ತು ಇಂತಹ ಒಂದು ವಿಚಾರಗಳು ಬಹು ಮಹತ್ವವನ್ನು ಪಡೆಯುತ್ತದೆ. ಮನುಷ್ಯನ ಮಧ್ಯೆ ಅಪನಂಬಿಕೆಗಳು, ಅವಿಶ್ವಾಸಗಳಿಂದಾಗಿ ಸಮಾಜಕ್ಕೆ ಏನೆಲ್ಲ ಕಷ್ಟ ಆಗಿದೆ, ತೊಂದರೆ ಆಗಿದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡಿಕೊಂಡಿರಿ. ಜಾತ್ಯತೀತ ಎನ್ನುವ ಪದ ಸಂವಿಧಾನದಲ್ಲಿ ಸೇರಿಸಿದ್ದಾರೆ ಕೆಲವರು ಅಂತ ಹೇಳ್ತಾರೆ. ಸಂವಿಧಾನದ ಬಹುಶಃ ಅದು ಕೆಲವು ಜನರಿಗೆ ಹಿಡಿಸೋದಿಲ್ಲ. ಸೆಕ್ಯುಲರಿಸಮ್ ಅನ್ನುವಂಥ ಪದ ಅದು ಕೆಲವರಿಗೆ ಹಿಡಿಸೋದಿಲ್ಲ. ಸೆಕ್ಯುಲರನ್ನು ಸೇರ್ಪಡೆ ಮಾಡಿದ್ದಾರೆ. ಸೋವರ್ನ್ ಸೋಷಲಿಸ್ಟಿಕ್ ರಿಪಬ್ಲಿಕ್, ಅದಕ್ಕೆ ಸೆಕ್ಯುಲರ್ ಪದ ಸೇರಿಸಿದ್ದಾರೆ ಅಂತ ಹೇಳುವಂಥ ಅದು ಕೂಡ ಕೆಲವರಿಗೆ ಅಪಕ್ವವಾಗಿರ್ತಕ್ಕಂಥ ವಾಕ್ಯ ಅನ್ನುವಂಥದ್ದು ಒಂದು ವಿಚಾರದಲ್ಲಿ ಕೂಡ ಇವತ್ತು ಅದಕ್ಕೆ ಮಹತ್ವ ಪಡೆಯುತ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಪ್ರವಾದಿಯವರ ಇಸ್ಲಾಂ ಹಾಗೂ ಪ್ರವಾದಿಯವರ ಕುರಿತು ಇವತ್ತು ತಿಳುವಳಿಕೆ ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ಅದರ ಕೆಲಸ ಏನು ಅಂತ ಹೇಳಿದ್ರೆ ವಿಶ್ವ ಭ್ರಾತೃತ್ವವನ್ನು ಹೆಚ್ಚಿಗೆ ಮಾಡೋದು. ವಿಶ್ವ ಮಾನವನಾಗಿ ನಾವು ಬದುಕಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರು ತಿಳ್ಕೊಂಡಿರ್ತಕ್ಕಂಥ ಅಂಶ. ನಾವು ವಿಶ್ವ ಮಾನವನಾಗಿ ಬದುಕುವುದಕ್ಕಿಂತ ಹೆಚ್ಚು ನಮ್ಮ ಸ್ವಾರ್ಥದ ವಿಚಾರಗಳನ್ನು ಎತ್ತಿಕೊಂಡು ನಾವು ನಡವಳಿಕೆ ಮಾಡತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇವತ್ತು ದೇಶ, ಜಗತ್ತು ನಮಗೆ ಬೇಕಾಗಿರ್ತಕ್ಕಂಥ ಶಾಂತಿ, ಜಾಗತಿಕ ಶಾಂತಿಯ ಅಗತ್ಯ ಇದೆ. ಇಸ್ಲಾಂ ಧರ್ಮ ಕೂಡ ಜಾಗತಿಕ ಶಾಂತಿಯನ್ನು ಬೋಧಿಸುವ ಕೆಲಸ ಒಂದು ಧರ್ಮ. ಸಮಾನವಾದಂಥ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಧರ್ಮ. ಅದರ ಬಗ್ಗೆ ಆಳವಾಗಿ ಅಭ್ಯಾಸ ಮಾಡಿದಂಥವ್ರು ಮಾತಾಡಿದ್ದಾರೆ. ಇವತ್ತು ನಮ್ಮ ಧಾರ್ಮಿಕ ಚೌಕಟ್ಟಿನ ಒಳಗಡೆ ನಾವು ಏನೇನು ನಡವಳಿಕೆ ಮಾಡಬೇಕು ಅದನ್ನು ನಾವು ಮಾಡ್ತಾ ಬಂದಾಗ ಅದನ್ನು ತಪ್ಪಾಗಿ ಅರ್ಥೈಸ್ತಕ್ಕಂಥ ಸಮಾಜ ಇದೆ. ನಾನು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಬ್ಬರು ಹೇಳಿದರು, ನಾವು ಧರ್ಮದ ಬಗ್ಗೆ ಆಳವಾಗಿ ತಿಳ್ಕೊಂಡು ನಮ್ಮನ್ನು ಏನು ಧಾರ್ಮಿಕ ಚೌಕಟ್ಟನ್ನು ಕೆಲಸ ಮಾಡುವಾಗ ನಾವು ನಮ್ಮನ್ನು ಮತೀಯವಾದಿಗಳು ಅನ್ನುವಂಥದ್ದನ್ನು ಬಿಂಬಿಸ್ತಕ್ಕಂಥ ಪ್ರಯತ್ನ ಅನ್ನುವಂಥ ಮಾತನ್ನು ಹೇಳುವಂಥ ಜನರು ಕೂಡ ಸಮಾಜದಲ್ಲಿದ್ದಾರೆ. ಅಂದರೆ ಇವತ್ತು ನಾವು ಸಮಾನತೆ, ಸಾರ್ವಭೌಮತೆ, ಸೆಕ್ಯುಲರಿಸಮ್ ಇದರ ಬೋಧನೆಯ ಅಗತ್ಯ ನಮಗಿದೆ. ನಾವು ಧರ್ಮದ ಕೆಲಸವನ್ನು ಮಾಡಿದಾಗ ನಮಗೆ ಕೋಮುವಾದಿಗಳಿಂದ ಹಣೆಪಟ್ಟಿ ಕಟ್ತಾರೆ ಅಂತ ಒಬ್ಬ ನನಗೆ ಹೇಳಿದ. ನಮಗೆ ಕೋಮುವಾದಿಗಳ ಹಣೆಪಟ್ಟಿಯನ್ನು ಕಟ್ತಾರೆ. ಕೋಮುವಾದಿ ಹಣೆಪಟ್ಟಿ ಧರ್ಮದ ಆಚರಣೆ ಮಾಡಿದಾಗ ಕೋಮುವಾದಿ ಹಣೆಪಟ್ಟಿ ಬರುವುದಿಲ್ಲ. ಕೋಮುವಾದಿ ಹಣೆಪಟ್ಟಿ ಎಲ್ಲಿ ಬರ್ತದೆ ಅಂದರೆ ಇನ್ನೊಂದು ಧರ್ಮವನ್ನು ಯಾರು ದ್ವೇಷ ಮಾಡ್ತಾರೆ, ಇನ್ನೊಂದು ಧರ್ಮವನ್ನು ದೇಶ ಮಾಡುವವನು ಕೋಮುವಾದಿ ಪಟ್ಟಿ ಸೇರ್ತಾನೆ ಹೊರತು ಧರ್ಮವನ್ನು ಆಚರಣೆ ಮಾಡುವವನು ಕೋಮುವಾದಿ ಪಟ್ಟಿಗೆ ಸೇರುವುದಿಲ್ಲ ಅಂತೇಳಿ ನಾನೊಂದು ಮಾತಾಡಿದೆ. ಬಹುಶಃ ಕೋಮುವಾದಿ ಯಾರು ಅಂತ ಹೇಳಿದ್ರೆ ಇನ್ನೊಂದು ಧರ್ಮವನ್ನು ದ್ವೇಷ ಮಾಡು. ನಮ್ಮ ಧರ್ಮವನ್ನು ಆಳವಾಗಿ ಪ್ರೀತಿ ಮಾಡಬೇಕು. ನಮ್ಮ ಧರ್ಮವನ್ನು ಆಳವಾಗಿ ಪ್ರೀತಿ ಮಾಡಬೇಕು. ನಮ್ಮ ಧರ್ಮದ ಆಚರಣೆಯನ್ನು ನಾವು ಮಾಡಬೇಕು. ಆದರೆ ಇನ್ನೊಂದು ಧರ್ಮವನ್ನು ಕೂಡ ಪ್ರೀತಿ ಅಷ್ಟೇ ಮಾಡಬೇಕು. ಪರಧರ್ಮ ಸಹಿಷ್ಣುತೆ ಕೆಲವು ಸಾರಿ ನಮ್ಮ ಧರ್ಮ ನಮಗೆ ಹೇಳ್ತದೆ ಅಂತ ಹೇಳಿದರೂ ಕೂಡ ಪರಧರ್ಮ ಸಹಿಷ್ಣುತೆ ನಮ್ಮಲ್ಲಿ ಇಲ್ಲದೆ ಇರತಕ್ಕಂಥದ್ದು ಕೂಡ ನಮಗೆ ತೊಂದರೆಗಳು ಆಗುವಂಥದ್ದು ಕೂಡ ಸಾಧ್ಯತೆ ಇದೆ. ಸರ್ವಧರ್ಮ ಸಮನ್ವಯವನ್ನು ನಾವು ಮನಸ್ಸಲ್ಲಿ ಇಟ್ಟುಕೊಂಡು ಬಹುಶಃ ಕೆಲಸ ಮಾಡಿದಾಗ ಪ್ರವಾದಿಯವರು ಅವರೇನು ಇವತ್ತು ಸಮಾಜಕ್ಕೆ ಒಂದು ಸುಂದರ ಸಮಾಜ ನಿರ್ಮಾಣದ ಹೊಣೆಗಾರಿಕೆಯ ಅಡಿಯಲ್ಲಿ ಬಹುಶಃ ಏನು ಸಂದೇಶವನ್ನು ಕೊಟ್ಟಿದ್ದಾರೆ, ಅದು ಪ್ರವಾದಿಯಾಗಿ ಸಂದೇಶ ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದ್ರೆ ನಮ್ಮ ದೇವರು ಬೇರೆ, ಅವರ ದೇವರು ಬೇರೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಆಡುವಂಥ ಕಾಲ ಇದೆ.
ಯಾವ ಕೂಡ ಇಸ್ಲಾಂ ಧರ್ಮ ಆಗಲಿ ಯಾರು ಕೂಡ ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥ ದೇವರು, ಎಲ್ಲರ ಧರ್ಮದಲ್ಲಿ ದೇವರು ಒಬ್ಬನೇ ಅನ್ನುವಂಥದ್ದು ಎಲ್ಲರಿಗೆ ಗೊತ್ತಿದ್ರೂ ಕೂಡ ಅವರ ದೇವರ ಅಲ್ಲ, ನಮ್ಮ ದೇವರು ಭಗವಂತ ಅಂತೇಳಿ ಅವರು ಇವತ್ತು ಆ ಥರ ವಿಭಜಿಸ್ತಕ್ಕಂಥ ಜನ ಸಮಾಜದಲ್ಲಿ ಇದ್ದಾಗ ಬಹುಶಃ ಈಗಿಂಥ ಕಾರ್ಯಕ್ರಮಗಳು ಹೆಚ್ಚು ಸೂಕ್ತವಾಗುತ್ತೆ ಅನ್ನುವಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಇವತ್ತು ಫಾದರ್ ಅವರು ಬಹಳ ಸುಂದರವಾಗಿ ಮಾತಾಡಿದ್ದಾರೆ. ನಾನು ಅದರ ಬಗ್ಗೆ ಹೆಚ್ಚು ಹೋಗದೆ ಬಹುಶಃ ಸ್ವಾಮೀಜಿಯವರು ಮಾತಾಡಲಿಕ್ಕಿದ್ದಾರೆ. ನಾನು ಇದರ ಬಗ್ಗೆ ಆಳವಾಗಿ ಅಭ್ಯಾಸ ಮಾಡಿ ಮಾತಾಡಬೇಕಾದಂಥ ಅನಿವಾರ್ಯತೆ ಇದ್ದಾಗ ನಾವು ಮಾತಾಡಿದಾಗ ಯಾವುದು ಕೂಡ ಧಾರ್ಮಿಕ ಚೌಕಟ್ಟಿನ ಒಳಗೆ ಮಾತಾಡಬೇಕಾದ ಮಿತಿಯಲ್ಲಿ ನಾವು ಮಾತಾಡ್ತಕ್ಕಂಥದ್ದು. ಧಾರ್ಮಿಕ ಚೌಕಟ್ಟನ್ನು ಅರ್ಥ ಮಾಡಿಕೊಂಡು ಬದುಕುವುದೇ ಒಂದು ಧರ್ಮ. ಆಯಾಯ ಧರ್ಮದ ಧಾರ್ಮಿಕ ಚೌಕಟ್ಟನ್ನು ಅರ್ಥ ಮಾಡಿಕೊಂಡು ಬದುಕುವುದೇ ಧರ್ಮ ಅಂತ ಹೇಳುವುದನ್ನು ನಾವು ಮೊಟ್ಟ ಮೊದಲು ತಿಳ್ಕೊಂಡು ಪ್ರತಿಯೊಬ್ಬರು ಆಯಾಯ ಧರ್ಮದ ಧಾರ್ಮಿಕ ಚೌಕಟ್ಟನ್ನು ಅರ್ಥ ಮಾಡಿಕೊಂಡು ಬದುಕಿದರೆ ನಮ್ಗೆ ಯಾವ ಸಮಸ್ಯೆನೂ ಇಲ್ಲ. ಬಹುಶಃ ನಮ್ಮ ಧರ್ಮ ಧಾರ್ಮಿಕ ಚೌಕಟ್ಟು ಅರ್ಥ ಮಾಡಿ ಬದುಕುವ ಜೊತೆಯಲ್ಲಿ ಇನ್ನೊಂದು ಧರ್ಮದ ಧಾರ್ಮಿಕ ಚೌಕಟ್ಟನ್ನು ಸರಿಯಾಗಿ ತಿಳ್ಕೊಂಡು ಆಚರಣೆ ಮಾಡಿದಾಗ ಅದು ನಮಗೆ ಹೆಚ್ಚು ಪರಿಣಾಮಕಾರಿಯಾಗಿ ಅನುಕೂಲಕ್ಕೆ ಬರ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಹೆಚ್ಚಿಗೆ ಮಾತಾಡುವುದಿಲ್ಲ. ನಾನು ಒಂದು ಸಾಂದರ್ಭಿಕವಾಗಿ ಒಬ್ಬ ಉಪಸ್ಥಿತಿಯಲ್ಲಿದ್ದು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಕುದ್ರೋಳಿ ಅವರಿಗೆ ನಾನು ವಂದಿಸಿಕೊಂಡು ನನ್ನ ಎರಡು ಮಾತು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.